ಸ್ಟಾರ್ಟಿಂಗ್ ಟ್ರೈಲರ್ ನೋಡಿ ತಿಳ್ಕೊಂಡಿರ್ಬೇಕು ಎಲ್ಲಿ ಹೋಗಿ ಅಂತೇಳಿ. ಸಂಕ್ರಾಂತಿ ಸ್ಪೆಷಲ್ ರೀ. ನಿಮ್ಮನ್ನ ಎಲ್ಲೆಲ್ಲಿ ಅಡ್ಡಾಡ್ಸ್ಕೊಂಡು ಕರ್ಕೊಂಡು ಹೋಗಿ ಬರ್ತಾನೆ ನೋಡಂತ್ರ ಬರ್ರಿ. ಅಟ್ಟ ಭಾರಿ ಮಜಾ ಐತಿ. ಪ್ಲೇಸ್ ಮಾತ್ರ ಗಿಚ್ ಐತಿ. ಅಟ್ಟ ಯಾರು ಸ್ಕ್ರಿಪ್ಟ್ ಮಾಡಕ್ ಹೋಗ್ಬೇಡ್ರಿ. ವಿಡಿಯೋ ಎಂಡ್ ಮಟ್ಟ ನೋಡ್ರಿ, ಅಂದ್ರೆ ನಮ್ಗೆ ಭಾರಿ ಮಜಾ ಐತಿ. ವಿಡಿಯೋ ನೋಡ್ರಿ, ನೀವು ಫುಲ್ ಮಜಾ ಐತಿ ಮಾತ್ರ. ನೀವು ಕಮೆಂಟ್ ಮಾಡ್ರಿ ಸಂಕ್ರಾಂತಿ ಸ್ಪೆಷಲ್ ಏನೇನು ಮಾಡ್ರಿ, ಯಾವ ಏರಿಯಾಕ್ಕೆ ಹೋಗಿರೋ ನೀವು ಕಮೆಂಟ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಮಲಪ್ರಭಾ ಹೊಳಿಗೆ ಬಂದೇನ್ರಿ. ಎದಕ್ಕಂದ್ರೆ ಸಂಕ್ರಾಂತಿಗೆ ಬಂದೀನಿ. ಈ ನಮೂನಿ ಮಂದಿ ಇರ್ತೈತನ್ನ ಎಂದು ನೋಡ್ರಿಕ್ಕಿಲ್ಲ. ಭಾಳ ಐತ್ರಿ ಮಂದಿ ಮಾತ್ರ. ನೋಡ್ರಿ ಇಲ್ಲಿ ಕಾಲಿಡಾಕ ಜಾಗ ಇಲ್ಲ, ಆ ನಮೂನಿ ಮಂದಿ ಐತಿ. ನಮ್ಮ ಟ್ಯಾಕ್ಟ್ರಿಗೆ ಬಂತು. ಈಗ ಎಲ್ಲರೂ ಅಕ್ಕಗಳೆಲ್ಲರೂ ಇಳಿಯತ್ತಾರು, ಅಮ್ಮಗಳೆಲ್ಲರೂ ಇಳಿದ ಕ್ಯಾಸಿನ ಹೊಳಿಗೆ ಜಳಕ ಹೋಗಾರು. ಒಟ್ಟೆ ನಿಮ್ಗೆ ಪೂರ್ತಿ ಸಂಪೂರ್ಣ ವಿಡಿಯೋ ಎಲ್ಲ ಕೊಟ್ಟ ಬಿಡ್ತಾನೆ ಇದ್ರಾಗ. ನೋಡೋಂತ್ರ ಬರ್ರಿ. ನಾನು ನಿಮ್ಗೆ ಕರ್ಕೊಂಬಂದೇನ್ರಿ ಬೈಲೊಂಗಲ್ ಜೀವ ನದಿ ಮಲಪ್ರಭಾ ಹೊಳಿ ರೀ. ಅದನ್ನ ನಿಮ್ಗೆ ತೋರ್ಸಾತೀನಿ. ಬ್ಯಾಕ್ ಸೈಡ್ ಐತ್ಲ ಅದ. ನಮ್ಮ ಉತ್ತರ ಕರ್ನಾಟಕ ಯಾವ ಟೈಪ್ ಸಂಕ್ರಮಣ ಐತೆ ಅನ್ನೋದು ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾನೆ ವ್ಲಾಗ್ ಮಾಡಿ ಕ್ಯಾಸ. ಈಗ ನಾವು ಹೊಂಟೇವ್ರಿ ಹೊಳಿಗೆ ಹೋಗಿ ಪೂಜೆ ಮಾಡಿ ಎಡಿ ಬಿಟ್ಟು ಕ್ಯಾಸ ಹೊಳ್ಳಿ ವಾಪಸ್ ಬಂದು ಊಟ ಮಾಡ್ತಾ ನೋಡ್ರಿ. ಜಳಕ ಮಾಡೋರು ಎಲ್ಲರೂ ಜಳಕ ಮಾಡಿ ಕ್ಯಾಸ ಊಟಕ್ಕೆ ಕೊಂಡಿರ್ತಾರೋ. ಇದು ನಮ್ಮ ಕಡೆ ಸಂಪ್ರದಾಯ ರೀ. ಇದು ಸಂಕ್ರಮಣ ರೀ. ನಿಮ್ಮ ಕಡೆ ಸಂಕ್ರಮಣ ಯಾವ ಟೈಪ್ ಮಾಡ್ತಾರೋ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕಡೆ ಕಾಣೋಂಗ್ ಬಿಡ್ರಿ, ಕರೆ ಬಿಡ್ರಿ. ಪೂಜೆ ಮಾಡಿ ಕ್ಯಾಸ್ ಬಂದು ನಾವು ಒಳ್ಳೆಲ್ಲರೂ ಊಟಕ್ಕೆ ಕುಂತೇವೆ. ಇನ್ನು ಊಟ ಮಾಡಿ ಕ್ಯಾಸ್ ಮುಂದಿನ ಲಾಗ್ ತೋರಿಸ್ತೇನೆ ನಿಮಗೆ. ಎಲ್ಲರೂ ಬಂದರು, ಹಿರಿಯರೆಲ್ಲರೂ ಊಟ ಮಾಡತ್ತಾರೆ. ನಾವು ಊಟ ಮಾಡಿ ಬರ್ರಿ, ಎಲ್ಲರೂ ಬರ್ರಿ ಊಟ ಬಂದು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಊಟ ಚಾಲು ಮಾಡಿದ್ರು. ನೋಡಿ ಊಟ ಹೆಂಗೈತೆ ನಮ್ಮ ಕಡೆ ಅಡಿಗೆ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ನಾವು ಊಟ ಮಾಡಿ ಹೇಳ್ತೇವ್ರಿ. ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಇರ್ತೈತಂದ್ರೆ ಪಾಪ ಅವ್ರು ಅಲ್ಲಿಂದ ಅಡಿಗೆ ಕಟ್ಕೊಂಡು ಹೋಗ್ಬೇಕು, ಮತ್ತು ಅವ್ನು ತೊಳೆದಿಡ್ಬೇಕು ರೀ. ಅವ್ರಿಗೊಂದು ವಾಟ್ಸಾಪ್ ರೀ. ಕರೆ ಹೇಳ್ಬೇಕಂದ್ರೆ ಎಲ್ಲರೂ ಹೆಣ್ಮಕ್ಳಿಗೆ ರೀ, ಎಲ್ಲರೂ ಮನೆಯ ಹೆಣ್ಮಕ್ಳಿಗೆ ರೀ. ನಾವಂತೂ ಊಟ ಮಾಡಿ ಕ್ಯಾಸ್ ಎದ್ದ ಬಿಡ್ರಿ. ಯಾಕಂದ್ರೆ ಹೋರಿ ಎತ್ತ ಚಕಡಿ ಬಂಡಿ ಭಾಳ ಬಿದ್ದಿದ್ದು. ಅದ್ರ ಮೇಲಂತೂ ನಾ ಎಷ್ಟು ಜೀವನ ನಿಮ್ಗೆ ಗೊತ್ತೈತ್ರಿ. ಅದ್ರ ಸಂಬಂಧ ಫುಲ್ಲು ಲಾಗ್ ಮಾಡ್ತಾನೆ. ನಾವಂತೂ ನಿಮ್ಗೆ ಗೊತ್ತೈತಿಲ್ಲ. ಅದ್ರ ಸಂಬಂಧ ನೋಡ್ಬೇಕಂತೇಳಿ ಫುಲ್ ಬಂದ ಐತಿ. ಹೆಂಗೆ ದೇಶದ ಬೆನ್ನೆಲುಬು ಅಲ್ರಿ, ಅದೇ ರೀತಿನ ರೈತನ ಬೆನ್ನೆಲುಬು ಹೋರಿ ಎತ್ತಾರಿ. ಕರೆ ಹೇಳ್ಬೇಕಂದ್ರೆ ಒಂದು ನಾಯಿ ಸಾಯ್ಕ್ರ ಅಲ್ರಿ. ಕರೆ ಹೇಳ್ಬೇಕಂದ್ರೆ ಒಂದು ಹೋರಿ ಮೇಯ್ಸ್ ನೋಡ್ರಿ. ಅದ್ರದ್ದು ಗೊತ್ತಂಗೈತೆ ಅನ್ನೋದ್ರ ಹಿನ್ನೆಲೆ ಗೊತ್ತಾಕೈತಿ. ಒಂದು ದೊಡ್ಡ ಬಿಲ್ಡಪ್ ಆಕೈತಿ. ಬರೀ ಎಲ್ಲರೂ ಒಂದು ನಾಯಿ ಸಾಯ್ಕಿನ 20,000 ನಾಯಿ ಸಾಯ್ಕಿನಿ, 30,000 ನಾಯಿ ಸಾಯ್ಕಿನಿ ಅನ್ನೋದಲ್ಲ. ಒಂದು ಹೋರಿ ಕಿಮ್ಮತ್ತು ನಾವು 2 ಲಕ್ಷ 3 ಲಕ್ಷ ರೂಪಾಯಿ ಅದಾವು. ನೀವು ನೋಡ್ರೆ ಗೊತ್ತಾಕತ್ತಟ. ಯಾರು ವಿಡಿಯೋ ನೋಡತ್ತಿರಲ್ಲ, ನಾವು ನೀವು ಎಳ್ಳು ಬೆಳ್ದಂಗೆ ನೋಡ್ರಿ. ಜಾತ್ರೆ ಹೋದ್ರು ಎಲ್ಲೇ ಹೋದ್ರು ಇಂಥ ಗ್ಯಾಂಗ್ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲ ದೋಸ್ತಿ ಖಾತೆ ಇದ್ರೆ ಇಂಥದೊಂದು ದೋಸ್ತಿ ಖಾತೆ ಇರಬೇಕ್ರಿ. ಯಾಕಂದ್ರೆ ಜೀವನದಾಗ ಸಿಗೋದು ಮಾತ್ರ ದೋಸ್ತಿ ಖಾತೆ ಒಂದರಿ. ಅದ್ರ ಸಂಬಂಧ ಹೇಳ್ತಾನೆ, ಯಾರು ದೋಸ್ತಿ ಮಿಸ್ ಮಾಡ್ಕೋಬೇಡ್ರಿ. ಇದ್ದಾಗ ಲೈಫ್ ಎಂಜಾಯ್ ಮಾಡಂತ ಹೇಳ್ತಾನೆ ರೀ ನಾನಂತೂ ನಿಮಗೆ. ಅಂತೂ ಸಂಕ್ರಮಣ ಎಲ್ಲ ಮುಗಿಸೇವ್ರಿ. ನಾವು ಮನೆ ಕಡೆ ಹೊಂಟೇವಿ. ಎಲ್ಲ ಪೂರ್ತಿ ನೀವು ಎಷ್ಟಾದಷ್ಟು ಸಾಧ್ಯಕ್ಕೆ ತಟ್ಟು ಎಲ್ಲ ಲಾಗ್ ತೋರ್ಸೋಕೆ ಪ್ರಯತ್ನ ಮಾಡೀನಿ. ಮತ್ತು ಮುಂದಿನ ಕಂಟೆಂಟ್ ತೊಗೊಂಡು ಮತ್ತೆ ಮುಂದಿನ ಲಾಗ್ದಾಗ ಭೇಟಿ ಕಂಡ್ರೆ ಇಲ್ಲಿ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು.